ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಶುಭಾರಂಭ ಮಾಡಿದೆ. ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನದಿಂದ ಟೀಂ ಇಂಡಿಯಾ 170 ರನ್ ಕಲೆ ಹಾಕೋದಕ್ಕೆ ಸಹಕಾರಿಯಾಯಿತು. ಇನ್ನು ಪಾಕ್ ವಿರುದ್ಧ 67 ರನ್ಗಳ ಗೆಲುವು ದಾಖಲಿಸಿರುವ ಭಾರತಕ್ಕೆ ಬೌಲಿಂಗ್ನಲ್ಲಿ ಆಸರೆಯಾಗಿದ್ದು ಅಂದ್ರೆ ಅದು ಆಲ್ರೌಂಡರ್ ಆಟಗಾರ್ತಿ ದೀಪ್ತಿ ಶರ್ಮಾ. 4 ಓವರ್ನಲ್ಲಿ ಕೇವಲ 10 ರನ್ ನೀಡಿ 5 ವಿಕೆಟ್ ಪಡೆಯುವ ಮೂಲಕ ವಿಶ್ವಕಪ್ನಲ್ಲಿ ವಿಶೇಷ ದಾಖಲೆಯನ್ನ ಮಾಡಿದ್ದಾರೆ. ಇನ್ನು ದೀಪ್ತಿ ಶರ್ಮಾ ಪಾಕ್ ವಿರುದ್ಧ 5 ವಿಕೆಟ್ ಪಡೆಯುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 350ನೇ ವಿಕೆಟ್ ಪಡೆದ ವಿಶೇಷ ದಾಖಲೆಯನ್ನು ಬರೆಯುವ ಮೂಲಕ ಅಣ್ಣನ ತ್ಯಾಗಕ್ಕೆ ತಂಗಿಯ ವಿಶೇಷ ಉಡುಗೊರೆಯನ್ನ ನೀಡಿದ್ದಾರೆ. ಹೌದು, ದೀಪ್ತಿ ಶರ್ಮಾ ಕ್ರಿಕೆಟ್ ಜರ್ನಿ ಸ್ಟೋರಿ ಒಂದು ರೋಚಕ ಕಥೆಯಿಂದ ಕೂಡಿದೆ. ಟೀಂ ಇಂಡಿಯಾವನ್ನು ಪ್ರತಿನಿಧಿಸಬೇಕು ಅಂತ ಇದ್ದ ಅಣ್ಣನೇ ತಂಗಿಗಾಗಿ ಕ್ರಿಕೆಟ್ ಮತ್ತು ತಾನು ಮಾಡುತ್ತಿದ್ದ ಕೆಲಸವನ್ನು ತ್ಯಾಗ ಮಾಡಿ ತಂಗಿಯ ಯಶಸ್ಸಿನಲ್ಲಿ ತನ್ನ ಯಶಸ್ಸು ಕಾಣೋದಕ್ಕೆ ತಂಗಿಯ ಬೆನ್ನಿಗೆ ನಿಂತ. ಈ ಅಣ್ಣನ ತ್ಯಾಗಕ್ಕೆ ಇದೀಗ ದೀಪ್ತಿ ಶರ್ಮಾ ಬೆಲೆ ನೀಡಿದ್ದಾಳೆ. ಅಣ್ಣನ ತ್ಯಾಗ ಏನು, ತಂಗಿ ಆ ತ್ಯಾಗಕ್ಕೆ ಬೆಲೆ ನೀಡಿದ್ದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಉತ್ತರ ಪ್ರದೇಶದ ಆಗ್ರಾದಿಂದ 9 ಕಿಲೋಮೀಟರ್ ದೂರದ ಶಹಗಂಜ್ನಲ್ಲೊಂದು ಅವಧ್ಪುರಿ ಎಂಬ ಪುಟ್ಟ ಹಳ್ಳಿ. ಆ ಹಳ್ಳಿಗೆ ಪ್ರವೇಶಿಸಿದಂತೆ ಒಂದು ರಸ್ತೆ ಇದೆ. ಆ ರಸ್ತೆಯ ಹೆಸರು ಅರ್ಜುನ್ ಅವಾರ್ಡಿ ಕ್ರಿಕೆಟರ್ ದೀಪ್ತಿ ಶರ್ಮಾ ಮಾರ್ಗ್. ಆ ಊರಿಗೆ ಅವರ ಹೆಸರೇ ಲ್ಯಾಂಡ್ ಮಾರ್ಕ್. ಅವಧ್ಪುರಿಯ ಕೆಳ ಮಧ್ಯಮ ವರ್ಗದ ಮನೆಯಲ್ಲೊಂದು ಅಣ್ಣ ತಂಗಿ ಜೋಡಿ. ಮಧ್ಯಮ ವೇಗದ ಬೌಲರ್ ಆಗಿದ್ದ ಅಣ್ಣ ಭಾರತದ ಪರ ಆಡುವ ಕನಸು ಕಂಡಿದ್ದ. ಕನಸು ಕೈಗೂಡುವುದು ಅಸಂಭವ ಎಂಬುದು ಅರಿತಾಗುತ್ತಿದ್ದಂತೆ ತನ್ನ ಕನಸನ್ನು ತಂಗಿಯ ಮೂಲಕ ನನಸು ಮಾಡಲು ನಿಂತು ಬಿಟ್ಟ. ಜೀವನಕ್ಕೆ ಆಧಾರವಾಗಿದ್ದ ಕೆಲಸಕ್ಕೆ ತಿಲಾಂಜಲಿ ಇಟ್ಟು ತಂಗಿಯ ತರಬೇತಿಗೆ ತನ್ನನ್ನು ಸಮರ್ಪಿಸಿಕೊಂಡ. ಸಹೋದರನ ಪ್ರತಿಜ್ಞೆ ಮತ್ತು ತ್ಯಾಗದ ಪ್ರತೀಕವಾಗಿ ನಿಂತಿರುವ ಅದೇ ಹುಡುಗಿ ಇವತ್ತು ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾರೆ. ದೀಪ್ತಿ ಶರ್ಮಾಳ ಅಣ್ಣ ಸುಮಿತ್ ಶರ್ಮಾ ಉತ್ತರ ಪ್ರದೇಶದ ಕ್ರಿಕೆಟಿಗ. ಅಣ್ಣನ ಜೊತೆ ಸಣ್ಣ ವಯಸ್ಸಿನಲ್ಲೇ ಕ್ರಿಕೆಟ್ ಅಭ್ಯಾಸಕ್ಕೆ ಹೋಗುತ್ತಿದ್ದ ದೀಪ್ತಿ ಶರ್ಮಾ ಅಣ್ಣನ ಕನಸನ್ನು ನನಸು ಮಾಡಿದ ತಂಗಿ. ಸಹೋದರನ ಜೊತೆ ಕ್ರಿಕೆಟ್ ಅಭ್ಯಾಸಕ್ಕೆ ತೆರಳುತ್ತಿದ್ದ ದೀಪ್ತಿ ಶರ್ಮಾ ಒಂದು ದಿನ ಭಾರತದ ಮಾಜಿ ಕ್ರಿಕೆಟರ್ ಹೇಮಲತಾ ಕಲಾ ಅವರ ಕಣ್ಣಿಗೆ ಬೀಳ್ತಾಳೆ. ಅದು ಕೂಡ ಆಕಸ್ಮಿಕವಾಗಿ. ಅಣ್ಣ ಮತ್ತು ಆತನ ಸ್ನೇಹಿತರು ಅಭ್ಯಾಸ ನಡೆಸುತ್ತಿದ್ದಾಗ ಅವರಿಗೆ ಕ್ಷೇತ್ರ ರಕ್ಷಕಿಯಾಗಿ 50 ಮೀಟರ್ ದೂರದಿಂದ ಇವಳು ಎಸೆದ ಚೆಂಡೊಂದು ನೇರವಾಗಿ ಸ್ಟಂಪ್ಗೆ ಬಂಧಪಡಿಸುತ್ತದೆ. ಅದನ್ನು ನೋಡಿದ ಹೇಮಲತಾ ಕಲಾ ಅವರಿಗೆ ಅಚ್ಚರಿಯಾಗುತ್ತೆ. ಹುಡುಗಿಯ ಕೌಶಲ್ಯವನ್ನು ಆರಂಭದಿಂದಲೇ ಗುರುತಿಸಿದ ಹೇಮಲತಾ ದೀಪ್ತಿಯನ್ನು ತನ್ನ ಗರಡಿಗೆ ಸೇರಿಸಿಕೊಳ್ಳುತ್ತಾರೆ. ದೀಪ್ತಿ ಶರ್ಮಾಳ ಕ್ರಿಕೆಟ್ ಆಸಕ್ತಿಗೆ ಬೆಂಬಲವಾಗಿ ನಿಲ್ಲುವಂತೆ ಅಣ್ಣ ಸುಮಿತ್ ಶರ್ಮಾಗೆ ಸೂಚಿಸುತ್ತಾರೆ. ತನ್ನ ಕನಸನ್ನು ಬದಿಗೊತ್ತಿದ ಅಣ್ಣ ಉದ್ಯೋಗವನ್ನು ತ್ಯಜಿಸಿ ತಂಗಿಯ ಕ್ರಿಕೆಟ್ ಬದುಕಿಗೆ ಬೆನ್ನೆಲುಬಾಗಿ ನಿಂತು ಬಿಡುತ್ತಾನೆ. ಆಕೆಯ ಪಾಲಿಗೆ ಅಣ್ಣನೇ ಮೊದಲ ಕ್ರಿಕೆಟ್ ಗುರು. 13ನೇ ವಯಸ್ಸಿಗೆ ಉತ್ತರ ಪ್ರದೇಶ ಅಂಡರ್-19 ತಂಡ, 17ನೇ ವಯಸ್ಸಿಗೆ ಭಾರತ ತಂಡಕ್ಕೆ ಪಾದಾರ್ಪಣೆ. ಅದೇ ಹುಡುಗಿ ಈಗ ಭಾರತ ಕ್ರಿಕೆಟ್ ಲೋಕದಲ್ಲಿ ವಿಶೇಷ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ವರ್ಷ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ 58 ರನ್, 5 ವಿಕೆಟ್, 1 ರನ್ಔಟ್. ಇಡೀ ಟೂರ್ನಿಯಲ್ಲಿ 215 ರನ್ ಮತ್ತು 22 ವಿಕೆಟ್ ಸಾಧನೆಗೆ ಕಳಶವಿಟ್ಟಂತೆ ಪ್ಲೇಯರ್ ಆಫ್ ದಿ ಸೀರೀಸ್ ಕಿರೀಟ ಪಡೆಯುವ ಮೂಲಕ ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ವಿಶ್ವಕಪ್ ಗೆಲ್ಲಿಸಿದ್ದಾಳೆ ಅನ್ನೋ ಕೀರ್ತಿ ಪಡೆದಿದ್ದಾಳೆ. ಆ ಮೂಲಕ ತಂಗಿಗಾಗಿ ಅಣ್ಣನ ತ್ಯಾಗ, ಒಡ ಹುಟ್ಟಿದವನ ತ್ಯಾಗ ವ್ಯರ್ಥವಾಗಲು ಬಿಡದ ತಂಗಿ ಅನ್ನೋ ಮಾತನ್ನ ಇದೀಗ ಕ್ರಿಕೆಟ್ ಪ್ರಿಯರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದೀಗ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ದೀಪ್ತಿ ಶರ್ಮಾ ಟಿ20 ವಿಶ್ವಕಪ್ನಲ್ಲೂ ಟೀಂ ಇಂಡಿಯಾಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲಿಸಿಕೊಡೋದಕ್ಕೆ ಮುನ್ನುಡಿ ಬರೆಯುತ್ತಿದ್ದಾಳೆ. ಒಟ್ಟಿನಲ್ಲಿ ಅಣ್ಣನ ತ್ಯಾಗ ವ್ಯರ್ಥವಾಗಲು ಬಿಡದ ತಂಗಿ ಇದೀಗ ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಗೆಲ್ಲಿಸಿಕೊಡುವ ಮುನ್ನುಡಿ ಬರೆದಿದ್ದಾಳೆ. ಸದ್ಯ ಭಾರತೀಯ ಮಹಿಳಾ ಕ್ರಿಕೆಟ್ ಲೋಕದ ರೋಲ್ ಮಾಡೆಲ್ ಆಗಿರೋ ದೀಪ್ತಿ ಶರ್ಮಾಗೆ ಅವರದೇ ರಾಜ್ಯದ ಮತ್ತೊಬ್ಬ ವಿಶ್ವಕಪ್ ಹೀರೋ ಸುರೇಶ್ ರೈನಾ ರೋಲ್ ಮಾಡೆಲ್ ಆಗಿದ್ದಾರೆ.